ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. 2024ರ ಟಿ20 ವಿಶ್ವಕಪ್ ಚಾಂಪಿಯನ್ ಆಗಿ ಟೀಂ ಇಂಡಿಯಾ ಇತಿಹಾಸ ಬರೆದಿದೆ. 17 ವರ್ಷಗಳ ಬಳಿಕ ಮತ್ತೊಮ್ಮೆ ಚುಟುಕು ಸಮರದ ಸರದಾರನಾಗಿ ಬೆರೆದಿದೆ. 140 ಕೋಟಿ ಭಾರತೀಯರು ಈಗಲೂ ಕೂಡ ಗೆಲುವಿನ ಗುಂಗನ್ನ ಫೀಲ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ನಮ್ಮ ಬ್ಲೂ ಬಾಯ್ಸ್ ದೇಹವ ಟ್ರೋಫಿ ಎತ್ತಿ ಹಿಡಿಯೋದು, ರಾಹುಲ್ ದ್ರಾವಿಡ್ರನ್ನ ಎತ್ತಿ ಕುಣಿಸೋದು, ಕಣ್ಣೀರು, ಹೀಗೆ ಪ್ರತಿಯೊಂದು ಕ್ಷಣಗಳು ಕೂಡ ಜನರನ್ನ ಭಾವುಕರನ್ನಾಗಿಸ್ತಾ ಇದೆ. ಇದರ ನಡುವೆಯೇ 2024ರ ಟಿ20 ವಿಶ್ವಕಪ್ಗೆ ಐಸಿಸಿ ತನ್ನ ಬೆಸ್ಟ್ ಪ್ಲೇಯಿಂಗ್ 11 ಅನ್ನು ಪ್ರಕಟ ಮಾಡಿದೆ. ವಿಶ್ವ ಚಾಂಪಿಯನ್ ಭಾರತದ 6 ಆಟಗಾರರು ಈ ತಂಡದಲ್ಲಿ ಸ್ಥಾನ ಪಡೆದಿದ್ರೆ ವಿರಾಟ್ ಕೊಹ್ಲಿಯೇ ಹೊರಗುಳಿದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಮ್ಯಾಚ್ ವಿನ್ನರ್ ಆಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರೂ ಕೂಡ ಕೊಹ್ಲಿಗೆ ತಂಡದಲ್ಲಿ ಯಾಕೆ ಚಾನ್ಸ್ ಸಿಗಲಿಲ್ಲ? ಈ ಬಗ್ಗೆ ಹೇಳ್ತೇನೆ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ ಮಹಾಯುದ್ಧದ ಫೈನಲ್ ಫೈಟ್ನಲ್ಲಿ ಟೀಂ ಇಂಡಿಯಾ ಬಲಿಷ್ಠ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಟ್ರೋಫಿಗೆ ಮುತ್ತಿಟ್ಟಿದೆ. ಈ ಮೂಲಕ 2ನೇ ಬಾರಿಗೆ ಟಿ20 ವಿಶ್ವಕಪ್ ಕಿರೀಟಕ್ಕೆ ಮುತ್ತಿಟ್ಟಿದೆ. ಪಂದ್ಯದುದ್ದಕ್ಕೂ ಅಜೇಯವಾಗಿ ಮುನ್ನುಗ್ಗಿ ಚಾಂಪಿಯನ್ ಆಗುವ ಮೂಲಕ ವಿಶ್ವ ದಾಖಲೆ ಬರೆದಿದೆ. ಇದಕ್ಕೂ ಮುನ್ನ ಯಾವುದೇ ತಂಡ ಕೂಡ ಒಂದೂ ಪಂದ್ಯವನ್ನು ಸೋಲದೆ ಟಿ20 ವಿಶ್ವಕಪ್ ಅನ್ನು ಗೆದ್ದಿರಲಿಲ್ಲ. ಇದೇ ಮೊದಲ ಬಾರಿಗೆ ಭಾರತ ತಂಡ ಈ ಸಾಧನೆ ಮಾಡಿದ್ದು ಕ್ರಿಕೆಟ್ ಲೋಕದ ದಿಗ್ಗಜರೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ಇದೀಗ ಐಸಿಸಿ ಟೂರ್ನಮೆಂಟ್ ಆಫ್ ದಿ ಟೀಮ್ ಪ್ರಕಟ ಮಾಡಿದ್ದು ಇದರಲ್ಲಿ ಭಾರತದ 6 ಆಟಗಾರರಿಗೆ ಚಾನ್ಸ್ ಸಿಕ್ಕಿದೆ. ಐಸಿಸಿಯು ಪ್ರತಿ ಟೂರ್ನಿಯ ಮುಕ್ತಾಯದ ಬೆನ್ನಲ್ಲೇ ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರರನ್ನು ಒಳಗೊಂಡ 12 ಸದಸ್ಯರ ತಂಡವನ್ನು ಪ್ರಕಟ ಮಾಡುತ್ತೆ. ಹಾಗಂತ ಇವರು ಯಾವುದೇ ಮ್ಯಾಚ್ ಆಡೋದಿಲ್ಲ, ಬದಲಾಗಿ ಟೂರ್ನಿಯುದ್ದಕ್ಕೂ ಕೂಡ ಉತ್ತಮ ಪ್ರದರ್ಶನ ನೀಡಿದ ಆಟಗಾರರಿಗೆ ಗೌರವಯುತವಾಗಿ ಈ ಆಯ್ಕೆ ಮಾಡಲಾಗುತ್ತೆ. ಅದರಲ್ಲೂ ಈ ಗೌರವಯುತ ಟೀಮ್ನಲ್ಲಿ ಬರೋಬ್ಬರಿ 6 ಭಾರತೀಯರು ಕಾಣಿಸಿಕೊಂಡಿರೋದೇ ವಿಶೇಷ. ಅಷ್ಟಕ್ಕೂ ಭಾರತದ ಆಟಗಾರರು ಯಾರು, ಉಳಿದ ಯಾವೆಲ್ಲ ಆಟಗಾರರ ಹೆಸರು ಸೇರಿದೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಐಸಿಸಿ ತಂಡದ ಆರಂಭಿಕರಾಗಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಹಾಗೆ ಅಫ್ಘಾನಿಸ್ತಾನ್ ಓಪನರ್ ರೆಹಮಾನುಲ್ಲಾ ಗುರ್ಬಾಜ್ ಆಯ್ಕೆಯಾಗಿದ್ದಾರೆ. ಈ ಬಾರಿಯ ಟೂರ್ನಿಯಲ್ಲಿ ಗುರ್ಬಾಜ್ 280 ರನ್ ಕಲೆ ಹಾಕಿದ್ರೆ ರೋಹಿತ್ ಶರ್ಮಾ 257 ರನ್ ಗಳಿಸಿದ್ದಾರೆ. ಹೀಗಾಗಿ ಅತ್ಯಧಿಕ ರನ್ ಕಲೆ ಹಾಕಿದ ಇಬ್ಬರನ್ನ ಆರಂಭಿಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು 3ನೇ ಕ್ರಮಾಂಕಕ್ಕೆ ಆಯ್ಕೆಯಾಗಿರುವುದು ವೆಸ್ಟ್ ಇಂಡೀಸ್ನ ನಿಕೋಲಸ್ ಪೂರನ್. ವಿಂಡೀಸ್ ಪರ ಈ ಬಾರಿ ಭರ್ಜರಿ ಪ್ರದರ್ಶನ ನೀಡಿದ್ದ ಪೂರನ್ ಒಟ್ಟು 228 ರನ್ ಬಾರಿಸಿದರು. ಹಾಗೆ 199 ರನ್ ಗಳಿಸಿದ ಸೂರ್ಯಕುಮಾರ್ ಯಾದವ್ 4ನೇ ಕ್ರಮಾಂಕಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಮಾರ್ಕಸ್ ಸ್ಟೋಯ್ನಿಸ್ ಆಯ್ಕೆಯಾಗಿದ್ದಾರೆ. ಸ್ಟೋಯ್ನಿಸ್ ಈ ಬಾರಿ 10 ವಿಕೆಟ್ಗಳೊಂದಿಗೆ ಒಟ್ಟು 169 ರನ್ ಬಾರಿಸಿ ಮಿಂಚಿದ್ದಾರೆ. ಹಾಗೆಯೇ ಟೀಂ ಇಂಡಿಯಾ ಪರ 144 ರನ್ ಹಾಗೂ 11 ವಿಕೆಟ್ಗಳೊಂದಿಗೆ ಅತ್ಯುತ್ತಮ ಪ್ರದರ್ಶನ ನೀಡಿದ ಹಾರ್ದಿಕ್ ಪಾಂಡ್ಯ 6ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಸ್ಪಿನ್ ಆಲ್ರೌಂಡರ್ ಆಗಿ ಟೀಂ ಇಂಡಿಯಾದ ಅಕ್ಷರ್ ಪಟೇಲ್ಗೆ ಕಾಣಿಸಿಕೊಂಡಿದ್ದಾರೆ. ಇನ್ನು ಟಿ20 ವಿಶ್ವಕಪ್ 2024ರಲ್ಲಿ 14 ವಿಕೆಟ್ ಕಿತ್ತು ಮಿಂಚಿರುವ ರಶೀದ್ ಖಾನ್ ಸ್ಪಿನ್ನರ್ ಆಗಿ ಆಯ್ಕೆಯಾಗಿದ್ರೆ 15 ವಿಕೆಟ್ ಕಬಳಿಸಿರುವ ಜಸ್ಪ್ರೀತ್ ಬುಮ್ರಾ ಪ್ರಮುಖ ವೇಗಿಯಾಗಿ ತಂಡದಲ್ಲಿದ್ದಾರೆ. ಹಾಗೆಯೇ ತಲಾ 17 ವಿಕೆಟ್ ಉರುಳಿಸಿರುವ ಹರ್ಷದೀಪ್ ಸಿಂಗ್ ಮತ್ತು ಫಜಲ್ ಅಲ್ ಫಾರೂಕಿ ವೇಗಿಗಳಾಗಿ ಈ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಅದೇ ರೀತಿ 12ನೇ ಆಟಗಾರನಾಗಿ ಸೌತ್ ಆಫ್ರಿಕಾ ವೇಗಿ ಆಂಡ್ರಿಚ್ ನೋಕಿಯಾ ಕಾಣಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಭಾರತ, ಅಫ್ಘಾನಿಸ್ತಾನ, ವೆಸ್ಟ್ ಇಂಡೀಸ್ ಹಾಗೆ ಸೌತ್ ಆಫ್ರಿಕಾದ ಆಟಗಾರರು ಮಾತ್ರ ಈ 12ರ ಬಳಗದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನೊಂದು ಸ್ಪೆಷಾಲಿಟಿ, ಐಸಿಸಿ ಟೂರ್ನಮೆಂಟ್ ಆಫ್ ದಿ ಟೀಮ್ನಲ್ಲಿ ಭಾರತದ 6 ಆಟಗಾರರಿಗೆ ಸ್ಥಾನ ಸಿಕ್ಕಿದೆ ನಿಜ. ಅಚ್ಚರಿ ಅಂದ್ರೆ ಐಸಿಸಿಯ 12ರ ಬಳಗದಲ್ಲಿ ರನ್ ಮಿಷನ್ ವಿರಾಟ್ ಕೊಹ್ಲಿಗೆ ಸ್ಥಾನ ನೀಡಿಲ್ಲ. ವಿಶ್ವದ ಬೆಸ್ಟ್ ಬ್ಯಾಟರ್ ಎನಿಸಿಕೊಂಡಿರುವ ವಿರಾಟ್ ಕೊಹ್ಲಿ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಎದುರು 59 ಎಸೆತಗಳಲ್ಲಿ 76 ರನ್ ಸಿಡಿಸಿ ತಂಡದ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಗೌರವ ಕೂಡ ವಿರಾಟ್ ಕೊಹ್ಲಿ ಪಾಲಾಗಿತ್ತು. ಆದರೆ ಟೂರ್ನಿಯ ಅತ್ಯುತ್ತಮ ತಂಡದಲ್ಲಿ ಸ್ಥಾನ ಪಡೆಯಲು ಕೊಹ್ಲಿ ವಿಫಲರಾಗಿದ್ದಾರೆ. ಯಾಕಂದ್ರೆ ಟೂರ್ನಿಯುದ್ದಕ್ಕೂ ಬ್ಯಾಟಿಂಗ್ನಲ್ಲಿ ಫೇಲ್ಯೂರ್ ಅನುಭವಿಸಿದ್ದ ಕೊಹ್ಲಿ ಫೈನಲ್ ಮ್ಯಾಚ್ನಲ್ಲಷ್ಟೇ ಅಬ್ಬರಿಸಿದ್ರು. ಒಟ್ಟಾರೆ 8 ಪಂದ್ಯಗಳಿಂದ 151 ರನ್ ಗಳಿಸಿದ್ದಾರೆ. ಹೀಗಾಗಿ ಐಸಿಸಿ ಟೂರ್ನಮೆಂಟ್ ಆಫ್ ದಿ ಟೀಮ್ನಲ್ಲಿ ಕೊಹ್ಲಿಗೆ ಚಾನ್ಸ್ ಸಿಕ್ಕಿಲ್ಲ. ಆದರೆ ವಿರಾಟ್ ಆರಂಭದಲ್ಲಿ ಫೇಲ್ಯೂರ್ ಆಗಿದ್ರೂ ಕೂಡ ಕ್ರೂಷಿಯಲ್ ಮ್ಯಾಚ್ನಲ್ಲೇ ಸಿಡಿದೇಳುವ ಮೂಲಕ ಭಾರತಕ್ಕೆ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಅವರನ್ನ ಕ್ರಿಕೆಟ್ ಕಿಂಗ್ ಅನ್ನೋದು. ದಶಕದ ಬಳಿಕ ಟೀಂ ಇಂಡಿಯಾ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದ್ದು ಇಡೀ ಭಾರತವೇ ಸಂಭ್ರಮಿಸ್ತಾ ಇದೆ. ಇದರ ನಡುವೆ ಕನ್ನಡಿಗರಿಗೆ ಮತ್ತೊಂದು ಬಂಪರ್ ಸುದ್ದಿ ಸಿಕ್ಕಿದೆ. 2025ರ ಐಪಿಎಲ್ನಲ್ಲಿ ಆರ್ಸಿಬಿಯ ಸ್ಫೋಟಕ ಬ್ಯಾಟರ್ ಹಾಗೆ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ತಂಡಕ್ಕೆ ರೀಎಂಟ್ರಿ ಕೊಟ್ಟಿದ್ದಾರೆ. ಐಪಿಎಲ್ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿದ್ದ ಡಿಕೆ ಬಾಸ್ ಈಗ ಹೊಸ ಇನ್ನಿಂಗ್ಸ್ ಆರಂಭಕ್ಕೆ ಸಜ್ಜಾಗಿದ್ದಾರೆ. ಆರ್ಸಿಬಿಯ ಮಾಜಿ ಆಟಗಾರ ದಿನೇಶ್ ಕಾರ್ತಿಕ್ ಪುನಃ ಆರ್ಸಿಬಿ ತಂಡಕ್ಕೆ ಮರುಪ್ರವೇಶ ಮಾಡಿದ್ದಾರೆ ಎಂದು ಸ್ವತಃ ಫ್ರಾಂಚೈಸಿಯೇ ಹೇಳಿಕೊಂಡಿದೆ. ಆದರೆ ಈ ಬಾರಿ ಬ್ಯಾಟ್ ಹಿಡಿದು ಗ್ರೌಂಡ್ನಲ್ಲಿ ಆಡೋದಿಲ್ಲ, ಬದಲಾಗಿ ಬ್ಯಾಟ್ ಬೀಸುವವರಿಗೆ ಕೋಚ್ ಆಗುವ ಮೂಲಕ ಶಕ್ತಿಯಾಗಲಿದ್ದಾರೆ. ಐಪಿಎಲ್ 2024ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಫಿನಿಷರ್ ಆಗಿ ಕಾಣಿಸಿಕೊಂಡಿದ್ದ ದಿನೇಶ್ ಕಾರ್ತಿಕ್ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಟೂರ್ನಿಯ ಆರಂಭದಲ್ಲೇ ಇದೇ ನನ್ನ ಕೊನೆಯ ಐಪಿಎಲ್ ಎಂದು ಹೇಳಿದ್ದ ಡಿಕೆ ಎಲಿಮಿನೇಟರ್ ಪಂದ್ಯದಲ್ಲಿ ಸೋತ ನಂತರ ಕ್ರಿಕೆಟ್ನಿಂದ ಹಿಂದೆ ಸರಿದಿದ್ರು. ಕಾರ್ತಿಕ್ ಅವರು ತಮ್ಮ 39ನೇ ಹುಟ್ಟುಹಬ್ಬ ಜೂನ್ 1ರಂದು ನಿವೃತ್ತಿ ಘೋಷಣೆ ಮಾಡಿದರು. ಸರಿಯಾಗಿ 1 ತಿಂಗಳ ನಂತರ ಅನುಭವಿ ಬ್ಯಾಟರ್ ಅಧಿಕೃತವಾಗಿ ಮತ್ತೊಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ.
ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಡಿಕೆ ಬಾಸ್ ಅಂತಾನೆ ಕರೆಸಿಕೊಳ್ಳೋ ದಿನೇಶ್ ಕಾರ್ತಿಕ್ ಐಪಿಎಲ್ 2024 ಬಳಿಕ ತಮ್ಮ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಆದರೆ ಇದೀಗ ಸ್ವತಃ ಆರ್ಸಿಬಿ ತಂಡವೇ ದಿನೇಶ್ ಕಾರ್ತಿಕ್ ಅವರನ್ನು ಮತ್ತೊಮ್ಮೆ ತಂಡಕ್ಕೆ ಕರೆಸಿಕೊಂಡಿದ್ದು, ಮುಂದಿನ ವರ್ಷದಿಂದ ಡಿಕೆ ಆರ್ಸಿಬಿ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ದಿನೇಶ್ ಕಾರ್ತಿಕ್ ಅವರನ್ನು ಬ್ಯಾಟಿಂಗ್ ಕೋಚ್ ಮತ್ತು ತಂಡದ ಮೆಂಟರ್ ಆಗಿ ನೇಮಿಸಿದೆ. T20 ವಿಶ್ವಕಪ್ 2024ರಲ್ಲಿ ಅನುಭವಿ ಕ್ರಿಕೆಟಿಗ ತನ್ನ ಕಾಮೆಂಟರಿ ಕರ್ತವ್ಯ ಪೂರೈಸಿದ 2 ದಿನಗಳ ನಂತರ ಜುಲೈ 1ರಂದು ಸೋಮವಾರ ಫ್ರಾಂಚೈಸಿ ತನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡುವ ಮೂಲಕ ದೊಡ್ಡ ಘೋಷಣೆ ಮಾಡಿದೆ. ಈ ಮೂಲಕ 2025ರ ಐಪಿಎಲ್ನಲ್ಲಿ ದಿನೇಶ್ ಕಾರ್ತಿಕ್ ಮತ್ತೆ ಆರ್ಸಿಬಿಗೆ ಮರಳಲಿದ್ದಾರೆ. ಈ ಬಾರಿ ಕಾರ್ತಿಕ್ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದು, ತಂಡದ ಮಾಜಿ ಬ್ಯಾಟಿಂಗ್ ಕೋಚ್ ನೀಲ್ ಮೆಕೆಂಜಿ ಸ್ಥಾನಕ್ಕೆ ಕಾರ್ತಿಕ್ ಬರಲಿದ್ದಾರೆ. ಡಿಕೆ ಮುಖ್ಯ ಕೋಚ್ ಆಗುವ ಮಾಹಿತಿಯನ್ನು ಆರ್ಸಿಬಿಯ ತನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮದ ಮೂಲಕ ಕನ್ಫರ್ಮ್ ಮಾಡಿದೆ. ತಂಡದ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ, ನಮ್ಮ ಕೀಪರ್ ದಿನೇಶ್ ಕಾರ್ತಿಕ್ ಅವರಿಗೆ ಹೊಸ ಅವತಾರದಲ್ಲಿ ಆರ್ಸಿಬಿಗೆ ಸ್ವಾಗತ. ಡಿಕೆ ಆರ್ಸಿಬಿ ಪುರುಷರ ತಂಡದ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿರ್ತಾರೆ. ನೀವು ಮನುಷ್ಯನನ್ನ ಕ್ರಿಕೆಟ್ನಿಂದ ಹೊರಗಿಡಬಹುದು, ಆದರೆ ಕ್ರಿಕೆಟ್ ಅನ್ನ ಮನುಷ್ಯನಿಂದ ಅಲ್ಲ ಎಂದು ಬರೆದುಕೊಂಡಿದೆ. ದಿನೇಶ್ ಕಾರ್ತಿಕ್ ಅವರು ತಮ್ಮ ಐಪಿಎಲ್ ವೃತ್ತಿ ಜೀವನವನ್ನು 2008ರಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಅಂದರೆ ಈಗಿನ ಡೆಲ್ಲಿ ಡೇ ಡೆವಿಲ್ಸ್ ನೊಂದಿಗೆ ಪ್ರಾರಂಭ ಮಾಡಿದರು. ಇದರ ನಂತರ ಅವರು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಮತ್ತು ನಂತರ ದೆಹಲಿ ಕ್ಯಾಪಿಟಲ್ಸ್ನಲ್ಲಿ ಆಡಿದರು. 2015ರಲ್ಲಿ ಕಾರ್ತಿಕ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನು ಸೇರಿದರು. ಇದಾದ ನಂತರ ಕಾರ್ತಿಕ್ ಗುಜರಾತ್ ಲಯನ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ನ ಭಾಗವಾಗಿದ್ದರು. ನಂತರ 2022ರಲ್ಲಿ ಪುನಃ ಆರ್ಸಿಬಿಗೆ ಮರಳಿ ಈ ವರ್ಷದ ತನಕ ಬೆಂಗಳೂರು ಪರ ಆಡಿದರು. ದಿನೇಶ್ ಕಾರ್ತಿಕ್ ಐಪಿಎಲ್ನಲ್ಲಿ ಅತ್ಯದ್ಭುತ ಪ್ಲೇಯರ್ ಆಗಿದ್ದಾರೆ. ಐಪಿಎಲ್ನಲ್ಲಿ ಒಟ್ಟಾರೆ 257 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಸಿಎಸ್ಕೆ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ನಂತರ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಜಂಟಿ 2ನೇ ಆಟಗಾರನಾಗಿದ್ದಾರೆ. ಭಾರತ ತಂಡದ ಮಾಜಿ ನಾಯಕ MS ಧೋನಿ 264 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದು ಅಗ್ರಸ್ಥಾನ ಪಡೆದಿದ್ದಾರೆ. ಇನ್ನು ಟೀಂ ಇಂಡಿಯಾದಲ್ಲೂ ಕೂಡ ಅತ್ಯದ್ಭುತ ಪ್ರದರ್ಶನ ನೀಡಿದ್ದಾರೆ ಡಿಕೆ. 2004ರ ಸೆಪ್ಟೆಂಬರ್ 5ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನ ಆರಂಭಿಸಿದ ದಿನೇಶ್ ಕಾರ್ತಿಕ್ 20 ವರ್ಷಗಳ ಕಾಲ ಕ್ರಿಕೆಟ್ನಲ್ಲಿ ಸೇವೆ ಸಲ್ಲಿಸಿದರು. 94 ಏಕದಿನ ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದು 30.21ರ ಬ್ಯಾಟಿಂಗ್ ಸರಾಸರಿಯಲ್ಲಿ 1752 ರನ್ ಗಳಿಸಿದ್ದಾರೆ. 26 ಟೆಸ್ಟ್ಗಳಲ್ಲಿ ಬ್ಯಾಟ್ ಬೀಸಿರುವ ವಿಕೆಟ್ ಕೀಪರ್ 25ರ ಸರಾಸರಿಯಲ್ಲಿ 1025 ರನ್ ಕಲೆ ಹಾಕಿದ್ದಾರೆ. 60 T20 ಪಂದ್ಯಗಳಲ್ಲಿ 26.38ರ ಸರಾಸರಿಯಲ್ಲಿ 686 ರನ್ ಬಾರಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 1 ಶತಕ ಮಾತ್ರ ದಾಖಲಿಸಿದ್ದಾರೆ. ಒಟ್ನಲ್ಲಿ ಆರ್ಸಿಬಿಯಲ್ಲಿ ಕೊಹ್ಲಿ ನಂತರ ಡಿಕೆ ಹೆಚ್ಚು ಅಭಿಮಾನಿಗಳ ಮನ ಗೆದ್ದಿದ್ರು. ನಿವೃತ್ತಿ ಘೋಷಣೆ ಮಾಡಿದಾಗ ಸಾಕಷ್ಟು ಫ್ಯಾನ್ಸ್ ಬೇಸರಗೊಂಡಿದ್ರು. ಆದ್ರೆ ಈಗ ಡಿಕೆ ಬೆಂಗಳೂರು ತಂಡಕ್ಕೆ ಕಮ್ಬ್ಯಾಕ್ ಮಾಡಿರೋದು ಖುಷಿಯ ವಿಚಾರವೇ. ಆದರೆ ಬ್ಯಾಟಿಂಗ್ ಕೋಚ್ ಆದರೂ ಕೂಡ ಗ್ರೌಂಡ್ನಲ್ಲಿ ಬ್ಯಾಟ್ ಬೀಸೋದನ್ನ ನೋಡೋಕೆ ಆಗಲ್ಲ ಅನ್ನೋದೇ ಬೇಸರದ ಸಂಗತಿ. ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ T20 ಐಸಿಸಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಇತಿಹಾಸ ಬರೆದ ಟೀಂ ಇಂಡಿಯಾದ ಆಟಗಾರರಿಗೆ ಸಂಸತ್ನಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಸೋಮವಾರದ ಕಲಾಪ ಆರಂಭವಾಗ್ತಾ ಇದ್ದಂತೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ರಾಜ್ಯಸಭೆಯ ಸಭಾಪತಿ ಜಗದೀಶ್ ಧನ್ಕರ್ ಟೀಂ ಇಂಡಿಯಾ ಆಟಗಾರರಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯವನ್ನು ಮಂಡಿಸಿದರು. ಲೋಕಸಭೆಯಲ್ಲಿ ನಿರ್ಣಯದ ಮೇಲೆ ಮೊದಲು ಮಾತನಾಡಿದ ಸ್ಪೀಕರ್ ಓಂ ಬಿರ್ಲಾ, ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನೇತೃತ್ವದ ತಂಡಕ್ಕೆ ಇಡೀ ಸದನ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಹೇಳಿದರು. ಈ ವೇಳೆ ಲೋಕಸಭೆಯಲ್ಲಿ ಹಾಜರಿದ್ದ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಟೀಂ ಇಂಡಿಯಾ ಆಟಗಾರರ ಸಾಧನೆಗೆ ಜೈಕಾರ ಹಾಕಿ ಚಪ್ಪಾಳೆ ತಟ್ಟಿ ಮೇಜು ಕೊಟ್ಟಿದ್ರು. 18ನೇ ಲೋಕಸಭೆಯಲ್ಲಿ ಮೊದಲ ಭಾಷಣ ಮಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಫೋಟೋ ಪ್ರದರ್ಶನದ ಮೂಲಕ ಕೋಲಾಹಲ ಎಬ್ಬಿಸಿದರು. ಶಿವ, ಗುರುನಾನಕ್, ಬುದ್ಧ, ಜೀಸಸ್, ಮಹಾವೀರ, ಇಸ್ಲಾಂ ಧರ್ಮದ ಸಂದೇಶಗಳನ್ನು ತೋರಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದೇಶದಲ್ಲಿ 24 ಗಂಟೆಯೂ ಬಿಜೆಪಿ ಹಾಗೂ ಆರ್ಎಸ್ಎಸ್ ದ್ವೇಷ ಹರಡೋದ್ರಲ್ಲಿ ನಿರತವಾಗಿದೆ. ಆರ್ಎಸ್ಎಸ್ ಇಡೀ ಹಿಂದೂ ಸಮಾಜವಲ್ಲ, ಹಿಂದೂ ಧರ್ಮ ಇದು ಬಿಜೆಪಿಯ ಸ್ವತ್ತಲ್ಲ, ಬಿಜೆಪಿಯವರು ಹಿಂಸಾಚಾರಿ ಹಿಂದೂಗಳು ಎಂದು ಹೇಳಿದರು. ಇದಕ್ಕೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಆಡಳಿತ ಪಕ್ಷದ ನಾಯಕರು ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು. ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮಹಿಳಾ ತಂಡ ಹಾಗೂ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡಗಳ ನಡುವಿನ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ವನಿತಾ ಪಡೆ 10 ವಿಕೆಟ್ಗಳಿಂದ ಗೆದ್ದುಕೊಂಡಿದೆ. 232 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸೋಮವಾರ ತನ್ನ 2ನೇ ಇನ್ನಿಂಗ್ಸ್ ಮುಂದುವರಿಸಿದ ದಕ್ಷಿಣ ಆಫ್ರಿಕಾ ತಂಡ 373 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ ಭಾರತಕ್ಕೆ 37 ರನ್ಗಳ ಸಾಧಾರಣ ಗುರಿಯನ್ನು ನೀಡಿತು. ಈ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ 9.2 ಓವರ್ಗಳಲ್ಲಿ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಗೆಲುವಿನ ದಡ ಮುಟ್ಟಿತು. ತಂಡದ ಪರ ಆರಂಭಿಕ ಆಟಗಾರ್ತಿಯರಾದ ಶಫಾಲಿ ವರ್ಮಾ ಅಜೇಯ 24 ರನ್ ಗಳಿಸಿದರೆ ಶುಭಾ ಸತೀಶ್ ಅಜೇಯ 13 ರನ್ ಬಾರಿಸಿದರು. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಹೀಗಾಗಿ ಮುಂಬರುವ T20 ಸರಣಿಗಳಲ್ಲಿ ಭಾರತ ತಂಡವನ್ನು ಹೊಸ ನಾಯಕ ಮುನ್ನಡೆಸಲಿದ್ದಾರೆ. ಇದೀಗ ಭಾರತ ತಂಡದ ಸಾರಥ್ಯ ವಹಿಸುವ ಆಟಗಾರ ಯಾರು ಎಂಬ ಪ್ರಶ್ನೆಗೆ ಹಾರ್ದಿಕ್ ಪಾಂಡ್ಯ ಹೆಸರು ಕೇಳಿಬರ್ತಿದೆ. ಈ ಹಿಂದೆ ಭಾರತ T20 ತಂಡದ ನಾಯಕರಾಗಿದ್ದ ಹಾರ್ದಿಕ್ ಪಾಂಡ್ಯ ಅವರನ್ನ T20 ವಿಶ್ವಕಪ್ಗೂ ಮುಂಚಿತವಾಗಿ ಕೆಳಗಿಳಿಸಲಾಗಿತ್ತು. ಅಲ್ಲದೆ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ ಪಟ್ಟ ಕಟ್ಟಲಾಗಿತ್ತು. ವಿಶ್ವಕಪ್ ಗೆದ್ದ ಹೀರೋಗಳನ್ನ ನೋಡಬೇಕು ಅಂದ್ರೆ ಭಾರತೀಯರು ಮತ್ತಷ್ಟು ದಿನ ಕಾಯಲೇಬೇಕು. ಯಾಕಂದ್ರೆ ಅಟ್ಲಾಂಟಿಕ್ನಲ್ಲಿ ಹುಟ್ಟಿಕೊಂಡ ಬೆರಿಲ್ ಚಂಡಮಾರುತವು ಗರಿಷ್ಠ 210 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ತೀವ್ರಗೊಂಡಿದೆ. ಹೀಗಾಗಿ ಚಂಡಮಾರುತ ಬಾರ್ಬಡೋಸ್ನ ಪೂರ್ವ ಆಗ್ನೇಯಕ್ಕೆ 577 ಕಿಲೋಮೀಟರ್ ದೂರದಲ್ಲಿದೆ.
ಹೀಗಾಗಿ ಬ್ರಿಡ್ಜ್ ಟೌನ್ನಲ್ಲಿರುವ ವಿಮಾನ ನಿಲ್ದಾಣವನ್ನು ಮುಚ್ಚಲಾಗುತ್ತೆ. ಹೀಗಾಗಿ ಇಲ್ಲಿಂದ ನೇರವಾಗಿ ಚಾರ್ಟರ್ಡ್ ಫ್ಲೈಟ್ನಲ್ಲಿ ತಂಡವನ್ನು ಭಾರತಕ್ಕೆ ಕರೆತರುವ ಯೋಜನೆ ಇದೆ. ಜೊತೆಗೆ ತವರಿಗೆ ಬಂದ ಬಳಿಕ ಟೀಂ ಇಂಡಿಯಾ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.